ಸ್ಪರ್ಧಾ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಪ್ರಿಯ ವೀಕ್ಷಕರೇ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಹಲವಾರು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಣಾತ್ಮಕವಾಗಿರತಕ್ಕಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ. ಇನ್ನೂ ಕೂಡ ಈ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನಿರಂತರವಾಗಿರ್ತಕ್ಕಂಥ ನೋಟಿಫಿಕೇಶನ್ಗೋಸ್ಕರ. ಆತ್ಮೀಯ ಸ್ನೇಹಿತರೆ, ಇದರಲ್ಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳನ್ನ ಕಿರಿಯ ಸ್ಟೇಷನ್ ಪರಿಚಾರಕರು 58 ಹುದ್ದೆಗಳು, 12 ಕಿರಿಯ ಪವರ್ ಮ್ಯಾನ್ಗಳನ್ನ KPTCL ಅಂದ್ರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತ ಕರಿತೀವಿ, ಅದನ್ನ KPTCL. ಇದರಲ್ಲಿ ಕರೆ ಮಾಡಿರ್ತಕ್ಕಂಥದ್ದು 58 ಕಿರಿಯ ಸ್ಟೇಷನ್ ಪರಿಚಾರಕರನ್ನ ಮತ್ತು 12 ಕಿರಿಯ ಪವರ್ ಮ್ಯಾನ್ಗಳ ಹುದ್ದೆಗಳನ್ನ ಇದರಲ್ಲಿ ಕರೆ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಸುಮಾರು 1425 ಕಿರಿಯ ಪವರ್ ಮ್ಯಾನ್ಗಳನ್ನ, 42 ಕಿರಿಯ ಸ್ಟೇಷನ್ ಪರಿಚಾರಕರನ್ನ ಮತ್ತು 18 ಕಿರಿಯ ಪವರ್ ಮ್ಯಾನ್ಗಳನ್ನ ವಿವಿಧ ಪ್ರಸರಣ ನಿಗಮ ನಿಯಮಿತಗಳಲ್ಲಿ ಕರೆ ಮಾಡಲಾಗಿದೆ. ಅದರಲ್ಲಿ ಕೆಲವು ಬ್ಯಾಕ್ಲಾಗ್ ಹುದ್ದೆಗಳಿದಾವೆ. ಬ್ಯಾಕ್ಲಾಗ್ ಹುದ್ದೆಗಳು ಅಂದ್ರೆ ಏನು, ಮತ್ತೆ ಇದೆಲ್ಲ ಕೂಡ ನಾನ್ HK ಪೋಸ್ಟ್ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳಾಗಿದ್ದಾವೆ. ಇದರ ಎಲ್ಲ ಮಾಹಿತಿಯನ್ನ ಇದರಲ್ಲಿ ನೋಡ್ತೀನಿ. ಇದು ಸಂಪೂರ್ಣ ವಿಡಿಯೋವನ್ನ ನೀವು ನೋಡಿ. ಇದರಲ್ಲಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಆ ಸೂಚನೆ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸುವಂತಹ ವಿದ್ಯಾರ್ಥಿಗಳು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತಕ್ಕಂಥದ್ದು ಅಂದ್ರೆ KPTCL ಹಾಗೂ ಯಾವುದಾದರೂ ಒಂದು ವಿದ್ಯುತ್ ಸರಬರಾಜು ಕಂಪನಿಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅಂದ್ರೆ KPTCL ಅರ್ಜಿಗೆ KPTCL ಅದರಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಅದರ ಜೊತೆಗೆ ಪ್ಲಸ್ ಯಾವುದಾದರೂ ಪ್ರಸರಣ ನಿಗಮ ನಿಯಮಿತ ನಮ್ಮಲ್ಲಿ ಹಲವಾರು ಇದಾವೆ. ಬೆಸ್ಕಾಂ ಇದೆ, ಹೆಸ್ಕಾಂ ಇದೆ, ಮೆಸ್ಕಾಂ ಇದೆ, ಗೆಸ್ಕಾಂ ಇದೆ, ಚೆಸ್ಕಾಂ ಇದೆ. ಇದರಲ್ಲಿ ಯಾವುದಾದರೂ ಒಂದಕ್ಕೆ ನೀವು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅಂದ್ರೆ ನೀವು ಒಟ್ಟಾರೆಯಾಗಿ 2 ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತೇಳಿ ಇದರಲ್ಲಿ ಗೊತ್ತಾಗ್ತಕ್ಕಂಥದ್ದು. ಇನ್ನು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಲು ಬಯಸುವಂತಹ ಅಭ್ಯರ್ಥಿಗಳು ಅಂದ್ರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಮಾತ್ರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ. ಅವರು ಎಸ್ಕಾಂ ಬೆಸ್ಕಾಂ ಅಲ್ಲಿ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಯಾಕೆಂತಂದ್ರೆ ಅದರಲ್ಲಿ ಹುದ್ದೆಗಳು ಇಲ್ಲ, ಬ್ಯಾಕ್ಲಾಗ್ ಹುದ್ದೆಗಳಿದಾವೆ. ಅದಕ್ಕೆ ಬೇಕಾದ್ರೆ ನೀವು ಅರ್ಜಿಗಳನ್ನ ಹಾಕಬಹುದು. ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತ ಇಲ್ಲಿದೆ, ಎಲ್ಲ ಮೀಸಲಾತಿ ಇದೆ. ಮೀಸಲಾತಿಗೆ ಸಂಬಂಧಪಟ್ಟಂತ ಈ ಒಂದು PDF ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಎಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಮಾಹಿತಿಯನ್ನ ತಿಳಿಸ್ತೀನಿ. ಇದು ಕಿರಿಯ ಸ್ಟೇಷನ್ ಮಾಸ್ಟರ್ನ ಹುದ್ದೆ. ಇದು ಗ್ರಾಮೀಣ ಮೀಸಲಾತಿಗೆ 31 ಸೀಟ್, ಸಾಮಾನ್ಯಕ್ಕೆ 31 ಇದೆ, ಗ್ರಾಮೀಣಕ್ಕೆ 14 ಇದೆ. ಇದೆಲ್ಲ ಕೂಡ ನಾನ್ HK ಪೋಸ್ಟ್ ಆಗಿದೆ. ಅದೇ KPTCL ನಲ್ಲಿ ಇರ್ತಕ್ಕಂಥ ಕಿರಿಯ ಪವರ್ ಮ್ಯಾನ್ ನಲ್ಲಿ ಒಟ್ಟು 12 ಸೀಟ್ ಇದೆ. ಇನ್ನೊಂದು ಏನು ಅಂತಂದ್ರೆ, ಇದು ಅಂಗವಿಕಲರಿಗೆ ಕೆಲವೊಂದು ಸೀಟುಗಳನ್ನ ಮೀಸಲಾಗಿಡಲಾಗಿದೆ. ಈ ಅಂಗವಿಕಲರು ಏನಾದರೂ ಅದಕ್ಕೆ ಲಭ್ಯವಾಗದೇ ಇದ್ದರೆ ಅಂತಹ ಸೀಟುಗಳನ್ನ ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಇದಕ್ಕಿಂತ ಮುಂಚೆ ಬಿಫೋರ್ 2 ಇಯರ್ ಅಂಗವಿಕಲ ಸೀಟ್ ಏನಾದರೂ ತುಂಬಿಕೊಳ್ಳದೇ ಇದ್ದರೆ ಅಥವಾ ಅಂತಹ ರಿಕ್ತ ಅಭ್ಯರ್ಥಿಗಳು ಲಭ್ಯವಾಗದೇ ಇದ್ದರೆ ಆ ಒಂದು ಸೀಟ್ಗಳನ್ನ ಜನರಲ್ ಸೀಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರು. ಹಾಗಾಗಿ ಜನರಲ್ ಸೀಟಿಗೆ ಅದು ಲಾಭವಾಗ್ತಾ ಇತ್ತು. ಬಟ್ ಯಾವುದೋ ಒಂದು ಆದೇಶದ ಮೇರೆಗೆ ಈ ಸೀಟ್ಗಳನ್ನ ಅಂದ್ರೆ ಅಂಗವಿಕಲ ಸೀಟ್ಗಳನ್ನು ಬ್ಯಾಕ್ಲಾಗ್ ಸೀಟ್ಗಳು ಅಂತೇಳಿ ಮುಂದಿನ ನೇಮಕಾತಿ ಕಾಯ್ದಿರಿಸಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಆದರೂ ಕೂಡ ಅದು ಫಿಲ್ಡ್ ಬೈ ದಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್. ಇದು ಬ್ಯಾಕ್ಲಾಗ್ ಹುದ್ದೆಗಳು. ಪ್ರಿಯ ವೀಕ್ಷಕರನ್ನ ಹೇಳಿದ್ದೆ ನಿಮಗೆ ನೋಡಿ, ಲಾಸ್ಟ್ ಟೈಮ್ ನೇಮಕಾತಿಯಲ್ಲಿ ಇಷ್ಟು 42 ಸೀಟುಗಳನ್ನು ಬ್ಯಾಕ್ಲಾಗ್ ಇಟ್ಟಿದ್ದ ಪರಿಣಾಮವಾಗಿ ಈ ಬಾರಿ ಅದೇ 42 ಸೀಟುಗಳನ್ನು ಈ ಬ್ಯಾಕ್ಲಾಗ್ ವಿದ್ಯಾರ್ಥಿಗಳಿಗೆ ನೇಮಕ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂತಂದ್ರೆ, ಈ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಅಂತಂದ್ರೆ ಇಲ್ಲ ಅದರ ಲೋಕೋಮೋಟಿವ್ ಬರ್ತದೆ. ಆದರೆ ಇಲ್ಲಿ ಕೊಡ್ತಕ್ಕಂಥದ್ದು ಕೇವಲ ಶ್ರವಣ ದೋಷ ಇರ್ತಕ್ಕಂಥವರಿಗೆ ಮಾತ್ರ, ENT ಅಂತ ಕರಿಬಹುದು. ಅದನ್ನ ಶ್ರವಣ ದೋಷ ಇದ್ದಂಥವರು ಮಾತ್ರ ಈ ನೇಮಕಾತಿಯನ್ನ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಇನ್ನೊಂದು ಕಿವಿ ಮಾತನ್ನು ಹೇಳ್ತೀನಿ, ಒಂದು ವೇಳೆ 2 ಬಾರಿಗಿಂತ ಹೆಚ್ಚು ಸಂದರ್ಭಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಅಂದ್ರೆ ಇಟ್ಟಿರ್ತಕ್ಕಂಥ ರಿಕ್ತ ಸ್ಥಾನಗಳು ತುಂಬದೇ ಇದ್ದರೆ ಆ ಒಂದು ಸ್ಥಾನಗಳನ್ನ ಜನರಲ್ ಮೆರಿಟ್ ಕನ್ವರ್ಟ್ ಮಾಡಬಹುದು ಅಂತ ಹೇಳಲಾಗುತ್ತೆ. ನನಗನ್ಸೋ ಪ್ರಕಾರ, ನನ್ನ ಪ್ರಕಾರ ಈ 42 ಸೀಟುಗಳು ಏನಾದರೂ ತುಂಬದೇ ಹೋದಲ್ಲಿ ಬಹುಶಃ ಅದನ್ನ ನೆಕ್ಸ್ಟ್ ಟೈಮಿಗೆ ಜನರಲಿ ಕನ್ವರ್ಟ್ ಮಾಡಿಬಿಡ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಅಂಗವಿಕಲ ವಿದ್ಯಾರ್ಥಿಗಳು ಇದನ್ನ ಬಳಸ್ಕೊಳ್ಬಹುದಾಗಿದೆ. ಕಿರಿಯ ಪವರ್ ಮ್ಯಾನ್ ಇದೆ. ಕಿರಿಯ ಪವರ್ ಮ್ಯಾನ್ ಒಟ್ಟು 18 ಸೀಟ್ ಇದೆ. ಇದು ಕೂಡ ಬ್ಯಾಕ್ಲಾಗ್ ಸೀಟ್ಗಳಿದಾವೆ. ಇದು ಕೂಡ ಓನ್ಲಿ ಶ್ರವಣ ದೋಷ ಮಾತ್ರ ಇರತಕ್ಕಂಥವರಿಗೆ ಅವಕಾಶವನ್ನ ಕೊಡಲಾಗಿದೆ. ಇದು ಬ್ಯಾಕ್ಲಾಗ್ ಹುದ್ದೆಗಳು ಲಾಸ್ಟ್ ಟೈಮ್ ಉಳಿದಿರ್ತಕ್ಕಂಥದ್ದು. ಅಂದ್ರೆ ಈ ಬ್ಯಾಕ್ಲಾಗ್ ಹುದ್ದೆಗಳು ಈಗೇನು ಹಿಂದೆ ಹೇಳಿದ್ದಲ್ಲ 58 ಆ ಪೋಸ್ಟ್ಗೆ ಸಂಬಂಧಪಟ್ಟಿದ್ದಲ್ಲ ಇದು. ಅದರಲ್ಲೂ ಕೂಡ ಸಪ್ರೇಟ್ ಆಗಿ ಹ್ಯಾಂಡಿಕ್ಯಾಪ್ಗೆ ಒಂದು ರಿಸರ್ವೇಷನ್ನ ಕೊಡಲಾಗಿದೆ. ಅದನ್ನ ಹೊರತುಪಡಿಸಿ ಇದು ಹಳೆಯ ಹುದ್ದೆಗಳು ಅಂದ್ರೆ ಹ್ಯಾಂಡಿಕ್ಯಾಪ್ ಅಂದ್ರೆ ಅಂಗವಿಕಲ ವಿದ್ಯಾರ್ಥಿಗಳಿಂದ ಫಿಲ್ ಆಗದೇ ಇದ್ದಿದ್ರಿಂದ ಈ ಬಾರಿಯೂ ಕೂಡ ಅದನ್ನು ತುಂಬೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ.
ಇದೆಲ್ಲ ಕೂಡ KPTCL ಆಯಿತು. KPTCLನಲ್ಲಿ ಪವರ್ ಮ್ಯಾನ್ ಮತ್ತು ಕಿರಿಯ ಪರಿಚಾರಕರು ಅಥವಾ ಸ್ಟೇಷನ್ ಮಾಸ್ಟರ್ನ ನೇಮಕಾತಿ KPTCLನಲ್ಲಾಯಿತು. KPTCLನಲ್ಲಿ ನೇಮಕಾತಿಯನ್ನು ಹೊಂದಿದ್ರೆ ರಾಜ್ಯದ ಯಾವುದೇ ಮೂಲೆಗಳಲ್ಲೂ ಕೂಡ ಅವರಿಗೆ ಹಾಕಬಹುದಾಗಿದೆ. ಅದಾದ ನಂತರ ಇನ್ನೊಂದು ಅರ್ಜಿಗೆ ಅಂದರೆ ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೋದು. ಯಾವುದಾದರೂ ಒಂದು ಪ್ರಸರಣ ಅಂದರೆ ಸರಬರಾಜು ಕಂಪನಿ ನಿಯಮಿತಕ್ಕೆ. ಸರಬರಾಜು ಅಂದರೆ ವಿದ್ಯುತ್ತನ್ನು ಸರಬರಾಜು ಮಾಡೋದಕ್ಕೆ ಕರ್ನಾಟಕದಲ್ಲಿ ಹಲವಾರು ಇದ್ದಾವೆ. ಅದರಲ್ಲಿ ಹುಬ್ಳಿಲಿದೆ, ಮಂಗಳೂರಿನಲ್ಲಿದೆ, ಬೆಂಗಳೂರಿನಲ್ಲಿದೆ, ಆಮೇಲೆ ಮೈಸೂರಿನಲ್ಲಿರುವಂಥದ್ದನ್ನ ಚಾಮುಂಡೇಶ್ವರಿ ಅಂತ ಕರೀತಾರೆ, ಆಮೇಲೆ ಗುಲ್ಬರ್ಗಾದಲ್ಲಿದೆ. ಇವೆಲ್ಲ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತೇಳಿ ಕರೀತಾರೆ. ಇದು ಹುಬ್ಳಿ ಇದೆ. ಇದನ್ನು ನಾವು ಸಾಮಾನ್ಯವಾಗಿ ಎಸ್ಕಾಮ್ ಅಂತ ಕರಿತೀವಿ. ಏನು ಎಸ್ಕಾಮ್ ಅಂದರೆ, ಎಸ್ಕಾಮ್ ಅಂತಕ್ಕಂಥದ್ರೆ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ ಅಷ್ಟೇ. ಹಾಗಾಗಿ ಇದನ್ನು ಎಸ್ಕಾಮ್ ಅಂತ ಕರೀತಾರೆ. ಈ ಎಸ್ಕಾಮ್ನಲ್ಲಿ 400 ಸೀಟ್ ಇದೆ. 400 ಸೀಟ್ ಇರತಕ್ಕಂಥದ್ದು. ಅದು ವಿವಿಧ ಮೀಸಲಾತಿಗೆ ಇಷ್ಟಿಷ್ಟು ಇದಿದೆ ಅಂತ ಕೊಡಲಾಗಿದೆ. ಇದರಲ್ಲೂ ಕೂಡ ಲಾಸ್ಟ್ ಟೈಮ್ದು ಬ್ಯಾಕ್ಲಾಗ್ ಹುದ್ದೆಗಳಿದ್ವು. ಅದು ಬ್ಯಾಕ್ಲಾಗ್ಗಳು 65 ಪೋಸ್ಟ್ಗಳು ಬ್ಯಾಕ್ಲಾಗ್ ಇದ್ದಾವೆ. ಶ್ರವಣ ದೋಷ ಇದ್ದಂಥವ್ರಿಗೆ ಮಾತ್ರ. ಸಾಮಾನ್ಯವಾಗಿ ಯಾರಿಗೆ ಇಂಥ ಶ್ರವಣ ದೋಷದ ಒಂದು ಸರ್ಟಿಫಿಕೇಟ್ ಇದೆ, ಮೆಡಿಕಲ್ ಸರ್ಟಿಫಿಕೇಟು, ದೋಸ್ ಪೀಪಲ್ ಓನ್ಲಿ ಎಲಿಜಿಬಲ್ ಫಾರ್ ಅಪ್ಲೈಯಿಂಗ್ ದಿಸ್ ಬ್ಯಾಕ್ಲಾಗ್ ಸೀಟ್. ಸೊ ಹಾಗಾಗಿ ಈ ಶ್ರವಣ ದೋಷ ಇದ್ದಂಥವ್ರಿಗೆ ಇದು ಮೋಸ್ಟ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಲಭ್ಯ ಇರಲಿಲ್ಲ ಅನ್ಸುತ್ತೆ ಕ್ಯಾಂಡಿಡೇಟ್ಗಳು. ಹಾಗಾಗಿ ಇದನ್ನು ಮುಂದುವರಿಸಲಾಗಿದೆ. ಚಾಮುಂಡೇಶ್ವರದಲ್ಲಿ ಇದನ್ನು ಚೆಸ್ಕಾಮ್ ಅಂತ ಕರೀತಾರೆ. ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತಕ್ಕಂಥದ್ದು. ಇದರಲ್ಲಿ ಒಟ್ಟಾರೆ 300 ಸೀಟುಗಳನ್ನು ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಕೆಟಗರಿ ವೈಸನ್ನು ಕೊಡಲಾಗಿದೆ, ನೀವು ನೋಡ್ಕೋಬೋದು. ಬಟ್ ಇದರಲ್ಲೂ ಕೂಡ ಬ್ಯಾಕ್ಲಾಗ್ ಸೀಟ್ ಇದೆ. ಒಟ್ಟು 126 ಸೀಟ್ಗಳನ್ನು ಬ್ಯಾಕ್ಲಾಗ್ ಆಗಿ ಇಡಲಾಗಿದೆ. ಇದನ್ನು ಓನ್ಲಿ ಶ್ರವಣ ದೋಷ ಇದ್ದಂಥವರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ, ಇದನ್ನು ಮೆಸ್ಕಾಮ್ ಅಂತ ಕೂಡ ಕರೀತಾರೆ. ಇದರಲ್ಲಿ 600 ಸೀಟುಗಳಿದ್ದಾವೆ. 600 ಸೀಟುಗಳಿದ್ದಾವೆ. ಇದರಲ್ಲೂ ಕೂಡ ಮೀಸಲಾತಿಯ ಪ್ರಕಾರ ಬಿಡುಗಡೆ ಮಾಡಿದ್ದಾರೆ. ಇದು ಕಿರಿಯ ಪವರ್ ಮ್ಯಾನ್ ಪೋಸ್ಟ್ ಆಗಿದೆ. ಹಾಗಾಗಿ ಈ ಒಂದು ಪೋಸ್ಟ್ಗೆ ಅದನ್ನು ವಿದ್ಯಾರ್ಹತೆಯನ್ನು ಹೇಳ್ತೀನಿ ನಾನು ಮುಂದೆ. ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು 67 ಇದ್ದಾವೆ. ಇದು ಕೂಡ ಶ್ರವಣ ದೋಷ ಇದ್ದಂಥವ್ರಿಗೆ ಮಾತ್ರ ಅಂತಕ್ಕಂಥದ್ದು. ಗುಲ್ಬರ್ಗ ಇದನ್ನ ಗೆಸ್ಕಾಮ್ ಅಂತ ಕರೀತಾರೆ. ಇಲ್ಲಿ ಪವರ್ ಮ್ಯಾನ್ ಸೀಟುಗಳಿದ್ದಾವೆ. ಈ ಪವರ್ ಮ್ಯಾನ್ ಸೀಟ್ಗಳು ಸುಮಾರು 125 ಸೀಟ್ಗಳನ್ನು ಕರೆಯಲಾಗಿದೆ. ಅದಾದ ನಂತರ ಇದಕ್ಕೆ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳಿಲ್ಲ ಗೆಸ್ಕಾಮಲ್ಲಿ ಅಂತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು. ಈ ಹುದ್ದೆಗಳನ್ನು ಭರ್ತಿಯನ್ನು ಹೇಗೆ ಮಾಡಲಾಗುತ್ತೆ ಆಗಲೇ ಹೇಳಿದೆ. ಯಾವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ KVPRANINE ಅಂತಕ್ಕಂಥದ್ದು ಒಂದು ವಿದ್ಯುತ್ ಸರಬರಾಜು ಕಂಪನಿಗೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಅಂದರೆ 1+1 ಒಂದು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಒಂದು KPTCL ಅಲ್ಲಿ ಈ KVPRANINE ಅಂತ ಕರಿತೀವಿ. ಆಮೇಲೆ ಎಸ್ಕಾಮ್, ಚೆಸ್ಕಾಮ್, ಗೆಸ್ಕಾಮ್, ಮೆಸ್ಕಾಮ್ ಮತ್ತು ಬೆಸ್ಕಾಮ್ಗಳಲ್ಲಿ ಅಪ್ಲಿಕೇಶನ್ನ ಯಾವುದಾದ್ರೂ ಒಂದಕ್ಕೆ ಅಪ್ಲಿಕೇಶನನ್ನು ಹಾಕಬಹುದು. ನಿಮ್ಮ ಒಂದು ವಿದ್ಯುತ್ ಸರಬರಾಜು ಕಂಪನಿ ಯಾವುದ್ರಲ್ಲಿ ಬರುತ್ತೆ ನೋಡಿಕೊಂಡು ಅದರಲ್ಲಿ ಹಾಕಬಹುದಾಗಿದೆ. ಮತ್ತು ಬೇರೆ ಕಡೆನೂ ಕೂಡ ಹಾಕಬಹುದು. ಇಲ್ಲಿ ಇದೆಲ್ಲ ಕೂಡ ಬ್ಯಾಕ್ಲಾಗ್ ಅರ್ಜಿಗಳನ್ನು ಹೇಳಲಾಗಿದೆ. ಕ್ರೋಢೀಕೃತ ಇದು ನೋಡಿ. ಇದು ಸ್ಟಾರ್ಟಿಂಗ್ ಏಕಾಏಕಿ ಗೌರ್ಮೆಂಟ್ ಸ್ಯಾಲ್ರಿ ಬರೋದಿಲ್ಲ ಇದಕ್ಕೆ. ಯಾಕೆಂದರೆ 3 ಇಯರ್ ಟ್ರೈನಿಂಗ್ ಕೋರ್ಸ್ ಅಂತ ಇರುತ್ತೆ. ಇದರಲ್ಲಿ ಟ್ರೈನಿಂಗ್ ಅಂತಲೇ ಕರೀತಾರೆ ಅದನ್ನು. ಈ ಟ್ರೈನಿಂಗ್ ಕೋರ್ಸಲ್ಲಿ ನಿಮಗೆ ಗೌರ್ಮೆಂಟ್ ಸ್ಯಾಲ್ರಿಯನ್ನು ಕೊಡೋದಿಲ್ಲ, ಗೌರ್ಮೆಂಟ್ ಫೆಸಿಲಿಟಿ ಕೂಡ ಸಿಗೋದಿಲ್ಲ. ಆದರೆ ನಿಮ್ಮ ಒಂದು ಜೀವನ ನಿರ್ವಹಣೆಗೆ ಅಂತೇಳಿ ಮಾಸಿಕವಾಗಿ ಅಂದರೆ ತಿಂಗಳ 10,000 ರೂಪಾಯಿನ ಕೊಡ್ತಾರೆ. ಫಸ್ಟ್ ವರ್ಷ, 2ನೇ ವರ್ಷಕ್ಕೆ ಅದು 11,000 ರೂಪಾಯಿ ಅಂತೇಳಿ ಹೆಚ್ಚಿಸಲಾಗುತ್ತೆ. 3ನೇ ವರ್ಷಕ್ಕೆ 12,000 ಅಂತೇಳಿ ಹೆಚ್ಚಿಸಲಾಗುತ್ತೆ. ಈ ಒಂದು ಸಂದರ್ಭಗಳಲ್ಲಿ ಯಾವುದೇ ಭತ್ಯೆ ಸೌಲಭ್ಯಗಳನ್ನು ಕೊಡಲಾಗುವುದಿಲ್ಲ. ಇದು ಯಾಕೆಂದರೆ ತರಬೇತಿ ಅವಧಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. 3 ವರ್ಷ ಆದ ನಂತರ ನಿಮ್ಮದು ಸೇವೆ ತೃಪ್ತಿಕರ ಅಂತೇಳಿ ಘೋಷಣೆ ಆದ ನಂತರ ನಿಮಗೆ ಈಗಿನ ಒಂದು ಬೇಸಿಕ್ 16,370, ಅಲ್ಲಿಂದ 35,180ರವರೆಗೆ ಇದರ ಒಂದು ಸ್ಯಾಲ್ರಿ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ 3 ವರ್ಷ ಇದನ್ನು ತರಬೇತಿ ಅಂತೇಳಿ ನೀವು ಮಾಡಬೇಕಾಗ್ತಕ್ಕಂಥದ್ದು. ವಿದ್ಯಾರ್ಥಿ ಕಂಪಲ್ಸರಿಯಾಗಿ SSLCಯನ್ನು ಮುಗಿಸಿರಬೇಕು. ಇದಕ್ಕೆ SSLC ಮಾತ್ರ ಇದೆ. SSLCಯಲ್ಲಿ ತೇರ್ಗಡೆಯಾಗಿರ್ತಕ್ಕಂಥ ಅಂಕಗಳು ಕೂಡ ಬಹಳ ಮುಖ್ಯ ಅಂತ ಅನ್ನಿಸ್ತದೆ. ಸೊ ಹಾಗಾಗಿ SSLC ಮಾತ್ರ ಇದರ ವಿದ್ಯಾರ್ಹತೆಯಾಗಿರ್ತಕ್ಕಂಥದ್ದು. ಆಮೇಲೆ ಇದಕ್ಕೆ ಕನ್ನಡವನ್ನು ಬರೆಯುವಂತಹ ಮತ್ತು ಓದುವಂಥ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಒಳ್ಳೆ ನೇತ್ರದೃಷ್ಟಿಯನ್ನು ಕೂಡ ಹೊಂದಿರಬೇಕು ಅಂತ ಅನಿಸುತ್ತೆ. ಈ ನೇತ್ರದೃಷ್ಟಿ ಏನಿದೆಯಲ್ಲ ಇದು ಇರಬೇಕಾಗ್ತಕ್ಕಂಥದ್ದು. ಆಮೇಲೆ ತೃಪ್ತಿಕರವಾಗಿರ್ತಕ್ಕಂತಹ ದೇಹದಾರ್ಢ್ಯವನ್ನು ಹೊಂದಿರಬೇಕು. ಅದಕ್ಕೆ ಯಾಕೆ ಅಂತಂದರೆ ಬಹಳ ಕಠಿಣವಾಗಿರ್ತಕ್ಕಂಥ ಕೆಲಸಗಳು ಇದಾಗಿರುತ್ತೆ. ವಿದ್ಯುತ್ಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಭಾರವಾದ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಬೇಕಾಗುತ್ತೆ, ತಂತಿಗಳನ್ನ ಹಾಕಬೇಕಾಗಿರುತ್ತೆ, ಕಂಬಗಳನ್ನ ಬದಲಾಯಿಸಬೇಕಾಗಿರುತ್ತೆ, ಗೋಪುರ ಅಥವಾ ಕಂಬಗಳನ್ನ ಹತ್ತಬೇಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ದೇಹದಾರ್ಢ್ಯ ಉತ್ತಮವಾಗಿರಬೇಕು ಅಂತಕ್ಕಂಥದ್ದು ಇದು.
ಅರ್ಹತೆ ಏನಿರಬೇಕು, SSLC ಕನಿಷ್ಠ ಅಂಕಗಳನ್ನು ಇಲ್ಲಿ ಪರಿಗಣಿಸಲಾಗುತ್ತೆ. ಬಹಳ ಮುಖ್ಯ. ನೀವು ಏನು ಅಂಕಗಳನ್ನು ತೆಗೆದಿದ್ದೀರಿ SSLCಯಲ್ಲಿ, ಆ ಅಂಕಗಳೇ ನಿಮ್ಮ ಮುಂದೆ ಮೆರಿಟ್ ಲೀಸ್ಟ್ಗಳನ್ನು ತಯಾರು ಮಾಡುವುದಕ್ಕೆ ಒಂದು ಪ್ರಮುಖವಾಗಿರುವ ಅಂಕಗಳಾಗಿರ್ತವೆ. ಸೊ ಇಲ್ಲಿ ಆ ಅಂಕಗಳಿಗಿಂತ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ, ಒಂದು ಸಹನಾ ಶಕ್ತಿ ಪರೀಕ್ಷೆ ಅಂತ ಕರೀತಾರೆ. ದೇಹದಾರ್ಢ್ಯತೆ ಪರೀಕ್ಷೆ ಅಂತೇಳಿ ಪೊಲೀಸ್ನಲ್ಲೂ ಕೂಡ ಮಾಡ್ತಾರೆ. ಏನು ಸಹನಾ ಶಕ್ತಿ ಪರೀಕ್ಷೆ ಅಂತಂದರೆ, ಇದರಲ್ಲಿ 5 ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತೆ. 100 ಮೀಟರನ್ನು 14 ಸೆಕೆಂಡ್ಗಳಲ್ಲಿ ಓಡಬೇಕು. ಸ್ಕಿಪ್ಪಿಂಗನ್ನು 50 ಬಾರಿ ಸ್ಕಿಪ್ಪಿಂಗನ್ನು ಮಾಡಬೇಕು. ನಿಮಗೆ ಸ್ಕಿಪ್ಪಿಂಗ್ ವೈರನ್ನು ಕೊಡ್ತಾರೆ ಅವರು. ಆಮೇಲೆ ಶಾರ್ಟ್ ಪುಟ್ಟನ್ನು ಮಾಡಬೇಕು. ಅದು ಒಟ್ಟು ಶಾರ್ಟ್ ಪುಟ್ಟು 8 ಮೀಟರ್ ಎಸೆತವನ್ನು ಮಾಡಬೇಕು. ಅದು 12 ಪೌಂಡ್ದಾಗಿರುತ್ತೆ. 3 ಅವಕಾಶಗಳನ್ನು ಕೊಡ್ತಾರೆ. ಇನ್ನು ವಿದ್ಯುತ್ ಕಂಬವನ್ನು ಹತ್ತಬೇಕು. ಅದು 8 ಮೀಟರ್ ಕಡ್ಡಾಯವಾಗಿ ವಿದ್ಯುತ್ ಮೀಟರನ್ನು ಹತ್ತಬೇಕಾಗುತ್ತೆ. ಆಮೇಲೆ 800 ಮೀಟರ್ ಓಟವನ್ನು 3 ನಿಮಿಷಗಳಿಗೆ ಓಡಬೇಕಾಗುತ್ತೆ. ಪ್ರಿಯ ವೀಕ್ಷಕರ, ಒಂದನ್ನು ಗಮನಿಸಿ, ಇಲ್ಲಿ 4ನೇ ಆಪ್ಷನ್ ಏನಿದೆಯಲ್ಲ ಸ್ಪರ್ಧೆ, ವಿದ್ಯುತ್ ಕಂಬವನ್ನು ಹತ್ತುವುದು 8 ಮೀಟರ್. ಇದು ಏನಾಗಿದೆ ಅಂತಂದರೆ, ಇದು ಕಂಪಲ್ಸರಿ ಆಗಿರ್ತಕ್ಕಂಥದ್ದು. ಇದು ಕಂಪಲ್ಸರಿ ಆಗಿರುತ್ತೆ. ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕಾಗುತ್ತೆ. ಕಡ್ಡಾಯ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ಯಾವುದೇ 4 ಸ್ಪರ್ಧೆಗಳಲ್ಲಿ 2 ಸ್ಪರ್ಧೆಗಳನ್ನು ನೀವು ಮಾಡಬೇಕಾಗುತ್ತೆ. ಹಾಗಾಗಿ ಒಟ್ಟು 3 ಸ್ಪರ್ಧೆಗಳಾಗ್ತವೆ. ನೀವು ಯಾವುದೇ 2 ಸ್ಪರ್ಧೆಗಳು ಪ್ಲಸ್ 4ನೇ ಆಪ್ಷನ್ ಆಗಿರ್ತಕ್ಕಂಥ ವಿದ್ಯುತ್ ಕಂಬವನ್ನು ಹತ್ತುವುದು, ಇದು ಕಂಪಲ್ಸರಿ ಆಗಿರುತ್ತೆ. ಒಟ್ಟು 3 ಸ್ಪರ್ಧೆಗಳನ್ನು ಮಾಡಿದರೆ ನೀವು ಎಲಿಜಿಬಲ್ ಆಗ್ತೀರಾ. 5 ಆಗಬೇಕು ಅಂತ ಇಲ್ಲ. ವಿದ್ಯುತ್ ಕಂಬವನ್ನು ಹತ್ತುವಂಥದ್ದು ಕಡ್ಡಾಯ ಆಗಿರುತ್ತೆ, +2 ಯಾವುದಾದ್ರೂ. ಹಾಗಾಗಿ ನೀವು ಈ ವಿದ್ಯುತ್ ಕಂಬವನ್ನು ಹತ್ತುವುದನ್ನು ಕಲ್ತಿರಬೇಕು. ವಿಶೇಷವಾಗಿರ್ತಕ್ಕಂಥ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇನ್ನೊಂದೇನಂತಂದ್ರೆ, ಇಲ್ಲಿ ಮಾತನಾಡುವಂಥದ್ದು ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ಅಂಗವಿಕಲ ಕೋಟದಡಿ ಅರ್ಜಿಯನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳು ಮಾತನಾಡೋಕ್ಕೆ ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಕಿವಿ ಕೇಳಿಲ್ಲ ಅಂತಂದ್ರೂ ಕೂಡ ಅವರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಮಾತನಾಡೋದಕ್ಕೆ ಬರೋಲ್ಲ ಅಂತಂದರೆ ಅವರಿಗೆ ಇದರಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನು ಇದರಲ್ಲಿ ಸಹನಾ ಶಕ್ತಿ ಪರೀಕ್ಷೆಗೆ ಅಭ್ಯರ್ಥಿಗಳನ್ನು SSLC ಅಂಕದ ಆಧಾರದ ಮೇಲೆ 1:5 ಅಂತೆ ಕರೆಯಲಾಗುತ್ತೆ. ಅಂದರೆ ಒಂದು ಪೋಸ್ಟ್ಗೆ 5 ಜನರನ್ನಂತೆ ಆಹ್ವಾನಿಸಲಾಗುತ್ತೆ. ಅದಾದ ನಂತರ ಸಹನಾ ಶಕ್ತಿ ಪರೀಕ್ಷೆ ನಡೆಯುತ್ತೆ. ಮೂಲ ದಾಖಲಾತಿಗಳನ್ನ ಪರೀಕ್ಷೆ ಮಾಡ್ತಾರೆ. ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ಅಂತಿಮವಾಗಿ ನಿಮ್ಮ SSLC ಪರೀಕ್ಷೆಯ ಆಧಾರದ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರನ್ನು ಕೂಡ ಕೊಡಲಾಗುತ್ತೆ. ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಇದು ಏನಂತಂದರೆ www.kptcl.com ನೋಡಿ ಅಂತ ಹೇಳಲಾಗುತ್ತೆ. ಇನ್ನು ವಯೋಮಿತಿಗೆ ಬರೋದಾದರೆ, ಇವರ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಇದೆ. ಆಮೇಲೆ ಪ್ರವರ್ಗ 2A 2B 3A 3Bಗೆ 38 ವರ್ಷ ವಯಸ್ಸಿದೆ. ಅದಾದ ನಂತರ ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿಯವರಿಗೆ 40 ವರ್ಷಗಳನ್ನು ನೀಡಲಾಗಿದೆ. ಸೊ ಇಲ್ಲಿನ ವರ್ಷದೊಳಗಿರ್ತಕ್ಕಂಥ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ. ಮಾಜಿ ಸೈನಿಕರಿಗೆ ಸ್ವಲ್ಪ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ. ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಗರಿಷ್ಠ 10 ವರ್ಷಗಳವರೆಗೆ ಅವರಿಗೆ ಅವಕಾಶವನ್ನು ಕೊಡುವುದಾಗಿತ್ತು. ಏನಾದರೂ ಅಂಗವಿಕಲ ಅಭ್ಯರ್ಥಿಯೊಬ್ಬರು ಅವರು ದೋಸ್ ಪೀಪಲ್ ಬಿಲಾಂಗ್ಸ್ ಟು SCR STR ಕೆಟಗರಿ 1 ಅವರು 50 ವರ್ಷದವರೆ ಆಗಿದ್ದರೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ. 10 ಇಯರ್ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ ಜೊತೆಗೆ ಅಂತಕ್ಕಂಥದ್ದು. ಇದಾದ ನಂತರ ಅರ್ಜಿ ಶುಲ್ಕ ಏನಿದೆ ಅಂತಂದರೆ 200 ರೂಪಾಯಿ ಇದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ, ಮತ್ತು 2A 2B 3A 3B ಪ್ರವರ್ಗವನಿಗೆ. ಅದಾದ ನಂತರ ಪರಿಶಿಷ್ಟ ಜಾತಿ ಪಂಗಡಕ್ಕೆ 100 ರೂಪಾಯಿ ಅರ್ಜಿ ಶುಲ್ಕ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹಾಕಬೇಕಾಗುತ್ತೆ. ಆಮೇಲೆ ವೈದ್ಯಕೀಯ ದೃಢೀಕರಣ ಪ್ರಮಾಣ ಪತ್ರವನ್ನು ಕೂಡ ಅವರು ಹಾಜರುಪಡಿಸಬೇಕಾಗುತ್ತೆ. ಯಾವಾಗ ಅಂತಂದರೆ ಯಾರು ಅಂಗವಿಕಲ ಅಭ್ಯರ್ಥಿಗಳಿಗೆ ಫ್ರೀ ಕಾಸ್ಟಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು ಅವರು, ಅಂಥವ್ರು ಮಾತ್ರ ಹಾಜರುಪಡಿಸಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸ್ಬೋದು. ಆ ಒಂದು ಆನ್ಲೈನ್ ಅಂತಂದರೆ www.kptcl.comಗೆ ನೀವು ಹೋದರೆ ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಬೋದು. ಅದಕ್ಕೆ ಸ್ಟಾರ್ಟಿಂಗ್ ಡೇಟ್ ಅಂದರೆ ಮಾರ್ಚ್ 5, 2019ರಿಂದ ಏಪ್ರಿಲ್ 4, 2019ರವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳು ಕೂಡ ಒಮ್ಮೆ ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ಹೇಳಲಾಗಿದೆ. ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇವೆಲ್ಲ ಹೆಲ್ಪ್ಲೈನ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಈ ಹೆಲ್ಪ್ಲೈನ್ಗೆ ಕರೆ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿನೂ ಕೂಡ ಸಿಗುತ್ತೆ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ www.kptcl.comಗೆ ಒಮ್ಮೆ ನೀವು ಭೇಟಿಯನ್ನು ಕೊಡಿ. SSLC ಆಗಿರತಕ್ಕಂಥವರು ಪ್ರತಿಯೊಬ್ಬರೂ ಕೂಡ ಈ ಅಪ್ಲಿಕೇಶನನ್ನು ಹಾಕ್ಬೋದು. ಬಹಳಷ್ಟು ಸಂಖ್ಯೆಯ ಒಂದು ಅರ್ಜಿಗಳನ್ನು ಆಹ್ವಾನಿಸಿದ್ದರಿಂದ ಇದರ ಒಂದು ಅನುಕೂಲವನ್ನು ಎಲ್ಲ ನಿರುದ್ಯೋಗಿಗಳು ಕೂಡ ಉದ್ಯೋಗ ಆಕಾಂಕ್ಷಿಗಳು ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇಂಥ ಹಲವಾರು ವಿಡಿಯೋಗಳಿಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು
ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಉತ್ತರ ಕೊಡುವುದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.